ಕಾರ್ಯಕ್ರಮದ ಉಪಸ್ಥಿತಿಯಲ್ಲಿರುವ ಪರಮ ಪೂಜ್ಯ ಶಶಿಕಾಂತ್ ಗುರುಜಿಯವರಿಗೆ ಸಮಸ್ತ ಕೃಷ್ಣ ಕಿತ್ತೂರಿನ ಭಕ್ತರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಹೊಡಗಾನೂರಿನ ಪರಮ ಪೂಜ್ಯ ಸದಾಶಿವ ಶ್ರೀಗಳಿಗೂ ಸಮಸ್ತ ಕೃಷ್ಣ ಕಿತ್ತೂರಿನ ಭಕ್ತರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಕಾಗವಾಡ ಕ್ಷೇತ್ರದ ಶಾಸಕರಾಗಿರುವ ರಾಜು ಕಾಗೆ ಇವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ಶ್ರೀಶೈಲ್ ಮತ್ತು ಅವರ ಸಹೋದರರಾದ ಈಶ್ವರ್ ಬಸವೇಶ್ವರ ಮಹಾಸ್ವಾಮೀಜಿ ಅವರಿಂದ ಈಗ ಒಟ್ಟ ಏನು ಮಾಡಬೇಕಪ್ಪ ಮಾತು ವಿಡಿಯೋ ಕಟ್ಕಟ್ ಹಾಕಪ್ಪ ಮಿಗಿಲಿ ಚಲನ ಮಾಡ್ತಾನೆ ಪರಮಾತ್ಮ ಶ್ರೀ ಬಸವೇಶ್ವರ ಮಹಾಸ್ವಾಮೀಜಿ ಅವರಿಂದ ಹಾಗೂ ಸರ್ಕಾರ ಮಾಡಿ ಮುಂದಿನ
ಈಗ ಬಸವೇಶ್ವರ ಮಹಾಸ್ವಾಮಿಗಳು ಎಲ್ಲ ಶ್ರೀಗಳಿಗೆ ಬಸವೇಶ್ವರ ಮಹಾಸ್ವಾಮಿಗಳು ಮಾಲಾರ್ಪಣೆ ಮಾಡಬೇಕಂತ ಅವರಿಗೆ ಕೇಳ್ಕೊಳ್ತೇವೆ. ಎಲ್ಲ ಒಂದು ಒಬ್ಬರು ಕರ್ನಾಟಕ ರಾಜ್ಯ ಹಸಿರು ಸೇನೆ ರೈತ ಸಂಘದ ಅಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ ಶಶಿಕಾಂತ್ ಗುರುಜಿಯವರಿಗೆ ನಮ್ಮ ಕೃಷ್ಣಾಟಕದ ಗುರುದೇಶ ಆಶ್ರಮದ ಪರಮ ಪೂಜ್ಯರಿಂದ ಸತ್ಕಾರ. ಎಲ್ಲರೂ ಜೋರಾಗಿ ಚಪ್ಪಾಳೆ ಅವರನ್ನು ಸ್ವಾಗತ ಮಾಡಬೇಕಂತ ಹೇಳ್ತೀನಿ. ಅದೇ ರೀತಿ ನಮ್ಮ ಕಾಗವಾಡದ ಜನಪ್ರಿಯ ಶಾಸಕರು ಐದನೇ ಬಾರಿಯ ನಮ್ಮನ್ನ ಆರಿಸಿ ಬಂದಂತ ಶ್ರೀ ರಾಜಣ್ಣ ಕಾಗೆ ಅವರಿಗೆ ಪರಮ ಪೂಜ್ಯ ಶ್ರೀ ಬಸವೇಶ್ವರ ಮಹಾಸ್ವಾಮೀಜಿಯವರಿಂದ ಸ್ವಾಗತ ಸತ್ಕಾರ ಕಾರ್ಯಕ್ರಮ ಈಗ ನಡೀತಾ ಇದೆ. ಪರಮ ಪೂಜ್ಯರಿಂದ ಕಾಗವಾಡ ಮತಕ್ಷೇತ್ರದ ಶಾಸಕರಾದ ಶ್ರೀ ರಾಜಣ್ಣ ಕಾಗೆ ಅವರಿಗೆ ಈಗ ಸತ್ಕಾರ. ಎಲ್ಲರೂ ಜೋರಾಗಿ ಚಪ್ಪಾಳೆಯೊಂದಿಗೆ ಅವರನ್ನ ಸ್ವಾಗತ ಮಾಡಬೇಕಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಉದ್ದೇಶಿಸಿ ಹಸಿರು ಸೇನೆ ಕರ್ನಾಟಕ ರಾಜ್ಯ ಅಧ್ಯಕ್ಷರು ನಮ್ಮೆಲ್ಲರ ಆತ್ಮೀಯರಾದಂಥ ಪರಮ ಪೂಜ್ಯ ಶ್ರೀ ಶಶಿಕಾಂತ್ ಗುರುಗಳು ನಮ್ಮನ್ನು ಉದ್ದೇಶಿಸಿ ಎರಡು ಮಾತುಗಳನ್ನ ಹೇಳಬೇಕಂತ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. त्रैलोक्य संपदालेख्य समलेखन वित्तये सच्चिदानंद रूपाय शिवाय ब्रह्मणे नमः. ತ್ರಿಕಾಲವಂದ್ಯರು ಪೂಜ್ಯರು ಆದ ನನ್ನ ಅಂತರಂಗದ ಸದ್ಗುರು ಸಮರ್ಥ ಬಹುಸಾಹೇಬ್ ಮಹಾರಾಜರನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಕೃಷ್ಣಾ ಕಿತ್ತೂರು ಗ್ರಾಮದಲ್ಲಿ ನಡೀತಿರ್ತಕ್ಕಂಥ ಬಬಲಾದಿ ಒಡೆಯನಾಗಿರ್ತಕ್ಕಂಥ ಸದಾಶಿವ ಮುತ್ಯಾನ ಸಪ್ತಾಹ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿರ್ತಕ್ಕಂಥ ಆತ್ಮೀಯರಾದ ವೇದಮೂರ್ತಿ ಸದಾಶಿವ ಮಹಾರಾಜರ ದಿವ್ಯಚರಣಕ್ಕೆ ನತಮಸ್ತಕನಾಗಿ ಸದಲಗಾ ಪಟ್ಟಣದ ದರಿಖಾನ್ ಅಜ್ಜನವರ ದಿವ್ಯಚರಣಕ್ಕೂ ಕೂಡ ನತಮಸ್ತಕನಾಗಿ ಇನ್ನೋರ್ವ ಪಾವನ ಸಾನ್ನಿಧ್ಯ ವಹಿಸಿಕೊಂಡಿರ್ತಕ್ಕಂಥ ಕೃಷ್ಣಾ ಕಿತ್ತೂರು ಗ್ರಾಮದ ಗುರುದೇವಾಶ್ರಮದ ಬಸವೇಶ್ವರ ಮಹಾರಾಜರ ದಿವ್ಯಚರಣಕ್ಕೂ ನತಮಸ್ತಕನಾಗಿ ಅಥಣಿ ತಾಲೂಕಿನ ಕೊಡಗಾಡೂರು ಬಬಲಾದಿ ಶಾಖಾ ಮಠದ ಪರಮ ಪೂಜ್ಯ ಸದಾಶಿವ ಮಹಾರಾಜರ ದಿವ್ಯಚರಣಕ್ಕೂ ನತಮಸ್ತಕನಾಗಿ ಆತ್ಮೀಯರು ಕಾಗವಾಡ ಮತಕ್ಷೇತ್ರದ ಸರಳ ಸಜ್ಜನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಜು ಕಾಗೆ ಅವರಿಗೂ ಕೂಡ ಶರಣೆಂದು ಈ ಪುಣ್ಯಮಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ತಮ್ಮೆಲ್ಲರ ಪಾದಗಳಿಗೂ ಶರಣಾರ್ಥಿಗಳು. ಬಂಧುಗಳೇ, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರದಿಂದ ಮಾಡಿದ ದೇವರುಗಳು ದೇವರಲ್ಲ, ಪಂಚಲೋಹಗಳಿಂದ ಮಾಡಿದ ದೇವರುಗಳು ದೇವರಲ್ಲ, ಸೇತು ಬಂದ ರಾಮೇಶ್ವರ, ಗೋಕರ್ಣ, ಕೇದಾರ ಮುಂತಾದ ಪುಣ್ಯಕ್ಷೇತ್ರಗಳಿರ್ತಕ್ಕಂಥ ದೇವರುಗಳು ದೇವರಲ್ಲ. ತನ್ನ ತಾನರಿತು ತಾನಾರೆಂದು ತಿಳಿದೊಡೆ ತಾನೇ ದೇವನೋಡ ಅಪ್ರಮಾಣ ಕೂಡಲ ಸಂಗಮ ದೇವ ಅಂತ ಬಸವಣ್ಣ ಹೇಳ್ತಾರೆ. ಜಗತ್ತಿನೊಳಗ ಸಂತರು, ಶರಣರು, ಮಹಾತ್ಮರು, ಪುಣ್ಯ ಪುರುಷರು, ಜ್ಞಾನಿಗಳು, ನಿತ್ಯ ಮುಕ್ತರು, ಜಯನೇತಿ ಮುನಿ ಮಹಾರಾಜರು, ಜಗದ್ಗುರುಗಳು ಇವರೆಲ್ಲ ಅವತಾರವನ್ನು ಎತ್ತಿ ಬಂದ್ರು. ಎಲ್ಲರೂ ಒಂದೊಂದು ಮಾರ್ಗವನ್ನ ಹೇಳ್ಯಾರ. ಅದ್ರ ಕೊನೆಗೆ ಹೋಗಿ ಏನ್ ಹೇಳ್ತಾರಂದ್ರ, ನಿನ್ನನ್ನು ನೀನು ಅರಿತಾಗ ನಿನಗೆ ದೇವರನ್ನು ಕಲ್ಪನೆ ಬರ್ತದ, ಅದನ್ನು ತಿಳ್ಕೋಬೇಕಂತ ಹೇಳ್ತಾರೆ. ಬಬಲಾದಿ ಸದಾಶಿವ ಮುತ್ಯ ಹಿಂಗ ನಿಮ್ಮ ಊರಿಗೆ ಹೆಂಗ ಸದಾಶಿವ ಮಹಾರಾಜರು ಬಂದಾರಲ್ಲ, ನಾ ಬಹಳ ವಿಷಯಗಳನ್ನ ಹೇಳೋದಿಲ್ಲ, ನಡೆದಂತ ಘಟನೆಗಳನ್ನ ತಮ್ಮ ಮುಂದೆ ಸ್ಪಷ್ಟಪಡಿಸ್ತೀನಿ. ಸದಾಶಿವ ಮುತ್ಯ ಬಿಜಾಪುರ ಜಿಲ್ಲೆ ಒಂದು ಹಳ್ಳಿಗೆ ಹೋಗಿರ್ತಾನೆ. ಅವಾಗ ಈಗ ಬಾತ್ರೂಮು ಟಾಯ್ಲೆಟ್ ಅದ ಹೀಗೆ ಇರಲಿಲ್ಲ. ಮಹಾತ್ಮರು ಹೋದ್ರ ಒಂದಕ್ಕೆ ಬಂದ್ರ ಮನಿ ಮ್ಯಾಳಗಿ ಮ್ಯಾಗ ಹೋಗ್ತಾ ಇದ್ರು, ಜಂತ ಇರ್ತಾ ಇತ್ತು ಮಣ್ಣಿನ ಮ್ಯಾಳಿಗೆ. ಸದಾಶಿವ ಮುತ್ಯ ಸತ್ತ ಮುಗಿಸ್ಕೊಂಡು ಮ್ಯಾಗ ಹೋಗಿರ್ತಾನ. ಒಬ್ಬ ತಾಯಿ ಹೋಗಿ ಹಚ್ಚಿರ್ತಕ್ಕಂಥ ನುಚ್ಚುಣಿಕೆಯನ್ನು ತೆಗೆದು ಕೆಳಗೆ ಹಿಡ್ಕೋತಾಳ. ತಾಯಿ ಯಾಕೆ ಮುಚ್ಚುಣಿಕೆ ತೆಗೆದು ಕೆಳಗೆ ಇಳಿಬೇಕಲ್ಲ ಅಂತಂದಾಗ ಸದಾಶಿವ ಮುತ್ತ ಹೇಳ್ತಾನ, ತಾಯಿ ತೆಗಿ ಹಚ್ಚದ ಅಂತಂದಾಗ ಆ ಹೆಣ್ಮಗಳು ಹೇಳ್ತಾಳ, ಯಪ್ಪ
10 ವರ್ಷದಿಂದ ಮಕ್ಕಳಿಲ್ಲ. ಬಂಜೆ 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 ಅಂತ ಕರೀತಾರ, ಟೀಕಾ ಮಾಡ್ತಾರ ಜನ. ನನಗ್ ಗಂಡ ಮಗ ಕೊಡ್ತೀನಿ ಅಂದ್ರೆ ಚುಣಿಕೆ ಹಾಸ್ತೀನಿ, ಶಾಪ್ ಕೊಡೋದ್ರ ಕೊಟ್ಟು ಬಿಡಪ್ಪ ಅಂತ ಹೇಳಿ. ಅವಾಗ ಸದಾಶಿವ ಮುತ್ಯ ಅಂತಾನ, ತಾಯಿ ಶಾಪ್ ಯಾಕೆ ಕೊಡ್ಲಿ, ತಾಯಿ ಅದಿ ನೀನು. ಮುಂದಿನ ಸಪ್ತಾಹ ಬರೋದ್ರೊಳಗೆ ಗಂಡ ಮಗನ ತಗೊಂಡು ಬರ್ತೀವಿ, ಹೋಗ್ತಾಯಿ ತೇರು ಹಿಡಿದ್ರಾಗ ಹೋಗಂತ ಆಶೀರ್ವಾದ ಮಾಡಿಬಿಡುತ್ತ. ಮಹಾತ್ಮರ ವಾಣಿ ಹೆಂಗಿರ್ತದ ಅಂತಂದ್ರ, ಜ್ಞಾನಿಯಾಚೆ ಶರೀರ್ ते मिथ्यवे निर्विकार जेते पडे तेची सार पुण्यभूमಿ ಅಂತ ಹೇಳ್ತಾರೆ. ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲ ಮಹಾತ್ಮರನ್ನ ಯಾಕೆ ಕರೆಸಿರಿ ಅಂತಂದ್ರೆ, ಎಲ್ಲಿ ಮಹಾತ್ಮರು ಜ್ಞಾನಿಗಳು ಪಾದವನ್ನು ಇಡ್ತಾರ ಅದೆಲ್ಲ ಪುಣ್ಯಮಯ ಊರಾಗ್ತದ ಅಂತ ಹೇಳ್ತಾರೆ. ಅಂತ ಬಗಳಾದಿ ಸದಾಶಿವ ಮುತ್ಯನು ಜನ ಬಿಟ್ಟಿಲ್ಲ ಕಾಡ್ಯಾರ. ಒಂದು ಹಳ್ಳಿ ಕಾರ್ಯಕ್ರಮಕ್ಕೆ ಸದಾಶಿವ ಮುತ್ಯನ ಕರೆಸ್ತಾರ. ಇವ ಸದಾಶಿವ ಮುತ್ಯ ಜ್ಞಾನಿ ಅಲ್ಲ, ಸಂತ ಅಲ್ಲ, ಸುಳ್ಳದ ಅಂತೇಳಿ ಕಾಡ್ಬೇಕಂತೇಳಿ ಒಂದು ಊರಿಗೆ ಕರೆಸಿ ಒಂದು ದೇವಿ ಭಾವಚಿತ್ರ ಇಡ್ತಾರ. ಮುಂದೊಂದು ತಗ್ಗಿನೊಳಗ ಕುರಿ ಕೋಳಿ ಎಲ್ಲ ಕತ್ತರಿಸಿ ಹಾಕಿ ಮ್ಯಾಗ ಬಿಡಿ ಮಟ್ಟಿ ಮುಚ್ಚಿ ಹಾಕಿಬಿಡ್ತಾರೆ. ಸದಾಶಿವ ಮುತ್ಯ ಬಂದು ನಿಲ್ತಾನ, ಪೂಜೆ ಮಾಡ್ರಿ ಅಂತ ಊರಾಗಿನ ಜನ ಅಂತಂದಾಗ, ಇಲ್ಲೇನು ಮುಚ್ಚಿರೋ ಅರಿವಿ ಯಾಕೆ ಹಾಕಿರಿ ಅಂತಂದಾಗ, ಯಪ್ಪ ಅಲ್ಲೆಲ್ಲ ಮಲಗಿ ಹಾಕಿವ್ರಿ, ದೇವಿ ಭಾವಚಿತ್ರ ಪೂಜೆ ಮಾಡ್ಬೇಕಲ್ಲೇನ್ರಿ ಅಂತಂದಾಗ, ಸದಾಶಿವ ಮುತ್ಯ ತ್ರಿಕಾಲ ಜ್ಞಾನಿ ಆಗಿದ್ದ ಗೊತ್ತಾಗಿತ್ತು. ಹಂಗಂದ್ರೆ ತೆಗೀರಿಪ್ಪ ಮಲಗಿ ಹೋಗಿ ಕೊಡ್ರಿ, ದೇವಿ ಪೂಜೆ ಮಾಡೋಣ ಅಂತಂದಾಗ ಊರಿನ ಜನ ನಗಲಿ ಪ್ರಾರಂಭ ಮಾಡ್ತಾರ. ಬಬಲಾದಿ ಸದಾಶಿವ ಮುತ್ಯ ಸುಳ್ಳದನ, ಒಳಗ್ ಹಾಕಿದ್ದ ಮಾಂಸ ಕಂಡ ಗೊತ್ತಾಗ್ಲಿಲ್ಲ ಅಂತ ಹೇಳಿ ಅರವಿ ತೆಗೆದ 4 ಜನ ಕೈ ಹಾಕ್ತಾರ. ಅವ್ರ ಕೈಯೊಳಗ ಮಾಂಸ ಕಂಡಾಗೆ ಇರ್ತದ. ಯಾವಾಗ ತ್ರಿಕಾಲ ಜ್ಞಾನಿ ಬಬಲಾದಿ ಸದಾಶಿವ ಮುತ್ಯನ ಕೈಯಾಗ ಮಾಂಸ ಬರ್ತದಲ್ಲ, ಅವ್ರ ಕೈಯಾಗಿನ ಮಾಂಸ ಸದಾಶಿವ ಮುತ್ಯನ ಕೈಯಾಗ ಬಂದಾಗ ಎಲ್ಲ ಮಲಿಗೆವಾಗಿ ಪರಿವರ್ತನೆ ಆಗ್ತದೆ. ಇದು ಸದಾಶಿವ ಮುತ್ಯ ಆಗ್ತದೆ. ಅಂತ ಮಹಾತ್ಮ ಹೆಂಗಿದ್ದ ಅಂತಂದ್ರ, ಆಶೀರ್ವಾದ ಮಾಡ್ತಿದ್ದ, ಶಾಪು ಕೊಡ್ತಿದ್ದ. ಒಮ್ಮೆ ಸದಾಶಿವ ಮುತ್ಯ ಹಳ್ಳಿ ಒಳಗೆ ಹಾದು ಹೋಗುವಾಗ ಬಹಳ ಬಡತನ ಮನೆತನ. ಭವತಿ ಭಿಕ್ಷಾಂದೇಹಿ ಅಂತಾನ ಸದಾಶಿವ ಮುತ್ಯ ಹಸಿವಾಗಿತ್ತು. ಭವತಿ ಭಿಕ್ಷಾಂದೇಹಿ ಅಂತಂದಾಗ ಬಹಳ ಬಡತನ ಮನೆತನ, ವಯಸ್ಸಾಗಿರ್ತಕ್ಕಂಥ ಮುಪ್ಪಾವಸ್ಥೆ ಮುದುಕಿ ಕುಂತಿರ್ತಾಳ. ಎದ್ದು ಬಂದು ಹೇಳ್ತಾಳ, ಯಪ್ಪ ನನ್ನ ಮನೆಯೊಳಗೆ ಏನು ಶ್ರೀಮಂತಕ್ಕೆ ಇಲ್ಲ, ನಿನಗೆ ನೀಡ್ಲಿಕ್ಕೆ ನನ್ನ ಹತ್ರ ಏನೂ ಇಲ್ಲ ಅಂತಂದಾಗ, ಸದಾಶಿವ ಮುತ್ಯ ಅಂತ ಹಂಗ್ಯಾಕಂತೀವಿ, ಒಳಗ ಅಡಿಗೆ ಮನೆಯೊಳಗೆ ಅರ್ಕಲ ಗಡಿಗೆಯೊಳಗೆ 3ನೇ ಗಡಿಗೆಯೊಳಗೆ ಒಂದಿಷ್ಟು ಖಾರದಲ್ಲ ಖಾರ ತಂದು ನೀಡು ಅಂತಂದ್ರು. ಅವಾಗ ನನ್ನ ಮನಿ ಅಡಿಗೆ ಮನೆಯೊಳಗೆ 3ನೇ ಅರ್ಕಲ ಗಡಿಗೆಯೊಳಗೆ ಖಾರ ಇದ್ದ ನೀವು ಗೊತ್ತಾಗಿದಾರ, ಇವ್ ಸಾದಾ ಮನುಷ್ಯ ಅಲ್ಲ, ಜ್ಞಾನಿ ಅದಾನ, ಮಹಾತ್ಮ ಅದಾನ ಅಂತೇಳಿ ಖಾರ ತಂದು ನೀಡಿ ಪಾದಕ್ಕೆ ಹಿಡ್ಕೊಂತಾಳ. ಅವಾಗ ಸದಾಶಿವ ಮುತ್ಯಾಗ ಬೇಡ್ಕೊಂತಾಳ ತಾಯಿ, ಯಪ್ಪ ಬಹಳ ಬಡತನ ಮನೆತಾಳದ, ನೊಂದು ಬೆಂದೀವಿ, ಏನಾರ ಆಶೀರ್ವಾದ ಮಾಡು ಅಂತಂದಾಗ ಸದಾಶಿವ ಮುತ್ಯ ಕಾರದಿಂದ ಆಶೀರ್ವಾದ ಮಾಡ್ತಾನ. ತಾಯಿ ನಿನ್ನ ಮನೆತನ ಏರ್ಕೊಂತ ಹೋಗ್ಲಿ ಅಂತ ಆಶೀರ್ವಾದ ಮಾಡಿದ್ದ. 5-6 ವರ್ಷದ ನಂತರ ಸದಾಶಿವ ಮುತ್ಯ ಅದ ಮನೆ ಮುಂದೆ ಹಾದು ಹೋಗುವಾಗ ಹರ್ಕಲ ತಟ್ಟ ಹಾಸ್ಕೊಂಡು ಕುಂತಿರ್ತಕ್ಕಂಥ ಮುದುಕಿ ಸೋಫಾ ಸತ್ತ ಮ್ಯಾಗ ಕುಂತಿತ್ತು. ಬಹಳ ದೊಡ್ಡ ಶ್ರೀಮಂತ ಮನೆತನ, ಆಳು ಕಾಳು ಸೊಸೆಂದ್ರು ಎಲ್ಲ ಬಹಳ ಭರ್ಜರಿ ನಡೆದಿತ್ತು. ಅದೇ ಮನೆ ಮುಂದೆ ಬಂದ ಸದಾಶಿವ ಮುತ್ಯ 6 ವರ್ಷದ ನಂತರ ಬಹುತಿ ಭಿಕ್ಷಾಂದೇಹಿ ಅಂತಂದಾಗ, ಆಧ್ಯಾತ್ಮಿಕ ಇರ್ತಕ್ಕಂಥ ಸೊಸಿ ಹೆಣ್ಮಗಳು 2 ರೊಟ್ಟಿ ಕಾಯಿಪಲ್ಲೆ ತಗೊಂಡು ಮಹಾತ್ಮ ಕೊಡ್ಬೇಕಂತ ಬರ್ತಾಳ. ಏನು ಮುದುಕಿ ಕುಂತಿತ್ತಲ್ಲ ಸೋಫಾ ಸತ್ತ ಮ್ಯಾಗ, ಆ ಮುದುಕಿ ಅಂತದ, ತಂಗಿ ಏನು ಬಂದಾನಲ್ಲ ಮಹಾತ್ಮ, ಅವ ರೊಟ್ಟಿ ಕಾಯಿಪಲ್ಲೆ ತಿನ್ನು ಮಹಾತ್ಮ ಅಲ್ಲ, 6 ವರ್ಷದಿಂದ ನನ್ನ ಮನೆ ಮುಂದೆ ಬಂದಿದ್ದ, ಖಾರ ನೀಡಿದ್ದೆ, ಅವಾಗ ಇಷ್ಟು ಖಾರ ನೀಡಿದ್ದೆ, ಇಷ್ಟು ಆಶೀರ್ವಾದ ಮಾಡ್ಯಾನ, ಈಗಿಷ್ಟು ಖಾರ ನೀಡು, ಬಹಳ ದೊಡ್ಡ ಆಶೀರ್ವಾದ ಮಾಡ್ತಾನ ಅಂತ ಹೇಳಿ. ಅವಾಗ ಬಬಲಾದಿ ಸದಾಶಿವ ಮುತ್ಯನ ಅಂತಃಕರಣಕ್ಕೆ ದುಃಖ ಆಗಿತ್ತು. ತಾಯಿ ಕಡೆ ನೋಡಿ ಹೇಳ್ತಾನೆ, ಇಲ್ದಾಗ ಕಾರ್ ಇಡೋದು ಬೇಡ್ಕೊಂಡಿದ್ದೆ, ಎಲ್ಲ ಕೊಟ್ಟೀನಿ, ಬಂದಾಗ ಸಿರಿ ಬಂದಾಗ ಅಹಂಕಾರ ಬಂದದ, ಸಿರಿ ಬಂದಾಗ ಕರೆದು ದಾನವ ಮಾಡುವಂತ ಮಹಾತ್ಮರು ಹೇಳ್ಯಾರ, ನಿನಗೆ ಅಹಂಕಾರ ಬಂದದ, ಏನ್ ಅಹಂಕಾರಲೆ ಕುಂತಿಯಲ್ಲ ತಾಯಿ, ಹೆಂಗ ಏರಿಯಲ್ಲ ಹಂಗ ಇಳಿದು ಹೋಗ್ತದ, ಹೋಗಂತ ಹೇಳ್ತಾರೆ. ನಾವ್ ಹೆಂಗ್ ಅದು ಜಲ್ದಿ ಮುಗಿಸನ್ನಾಕತ್ತದ. ಹೆಂಗಾಗಿತ್ತಂದ್ರ ಮೊದಲ ಬಿಸಿಲಾಗ್ಯದ ಕಾರ್ಯಕ್ರಮದೊಳಗ
ನೋಡ್ರಿ ಅವರು ಅಳ್ಕೊಂತ ಬಿಡ ಅನ್ನಕ. ಮೊನ್ನೆ ಒಂದು ಹಳ್ಳಿ ಕಾರ್ಯಕ್ರಮಕ್ಕೆ ಹೋಗಿದ್ದೆ ನಾ. ಸದಾಶಿವದವರು ನಾವು ಕೂಡ ಇದ್ದೀವಿ. ಬಹಳ ದೊಡ್ಡ ವೇದಿಕೆ ಬೀದರ್ ಜಿಲ್ಲಾದೊಳಗದ. ರಾತ್ರಿ ಶಾಸಕರು 2 ಗಂಟೆ ಆಗಿತ್ತು, ಹಂಗ ಪ್ರವಚನ ಹೇಳಕತ್ತಿದ್ದೆ. ಚಪ್ಪಾಳಿ ತಟ್ಟದಂಗ ನಾನು ಜೋರ ಹೇಳಕತ್ತಿ. ರಾತ್ರಿ 12 ಗಂಟೆ ಆಗಿತ್ತು. ಬಹಳ ಜನ ತಾಯಂದ್ರೆಲ್ಲ ಚಪ್ಪಾಳಿ ಹೊಡ್ಯಾಕತ್ತಾನ. 1.5 ತಾಸು ಪುರಾಣ ಹೇಳಿನಿ. ಊರ್ ಗೌಡ ಏನು ಮಾಡಿದಾರ, 12:30 ಆತಲ್ಲ. ಊರ್ ಗೌಡ ಬಂದೂಕ್ ಹಾಕೊಂಡು ಶಾಂತ ಶಾಂತ. ರಾತ್ರಿ 12:30 ಆಗಿತ್ತು. ಹಂಗ ಪುರಾಣ ಹೇಳ್ತಾ ಇದ್ದೆ. ಊರ್ ಗೌಡ ಏನ್ ಮಾಡಿದಾರ, ಹೆಗಲಿಗೆ ಬಂದೂಕ್ ಹಾಕೊಂಡ್ ಈ ಕಡೆಯಿಂದ ಆ ಕಡೆಯಿಂದ ವೇದಿಕೆ ಮುಂದೆ ಸುತ್ತ ಹಾಕ್ಲಿಕ್ಕತ್ತಾವ. ಅವಾಗ ಊರ್ ಗೌಡ್ರಿ ಯಾಕೆ ಸುತ್ತ ಹಾಕಕತ್ತಾರ ಅಂತೇಳಿ ನಾ ಪ್ರವಚನ ವಾಕಿಂಗ್ ಮಾಡತ್ತೇನೋ ಗೌಡ್ರ ಅಂತ ನಾ ತಿಳ್ಕೊಂಡಿದ್ದೆ. ಅವಾಗ ನಾನು ಯಾಕ್ರಿ ಗೌಡ್ರ ಹಿಂಗ್ಯಾಕ್ ಮಾಡಾಕತ್ತೀರಿ ಅಂತಂದ ಗೌಡ್ರ ಅಂದ್ರು, ಏನಿಲ್ರಪ್ಪ ನೀವ್ ಚಂದ ಹೇಳಾಕತ್ತೀರಿ ಹೇಳ್ರಿ, ನಿಮ್ಮನ್ನ ಯಾವ ಕರ್ಕೊಂಡು ಬಂದಾರಲ್ಲ ಅವ್ನು ಹುಡುಕಾಡಕತ್ತೀನಿ ಅಂದ್ರು. ನಮ್ಮ ಪರಿಸ್ಥಿತಿ ಏನ್ ಹಂಗಾಗೋದು ಬೇಡ. ಕೊನೆ ಒಂದು ಮಾತು ಹೇಳಿ ನಾನು ಮಾತು ಮುಗಿಸ್ತೇನೆ. ಕಾಶಿಗೆ ಹೋಗಾಕ ಎಷ್ಟೊಂದು ದಿನ ಬೇಕು. ಕಾಶಿ ಕುಂತಾಳ ಹಡೆದವ ಮಣಿಯೊಳಗೆ, ಕಣ್ಮುಂದ ಐತಿ ಕೈಲಾಸ. ನಾವು ದೇವಾನುದೇವತೆಗಳ ದರ್ಶನ ಒಂದು 5 ನಿಮಿಷ ಅಂತ ಮುಗಿಸ್ಬಿಡು. ತಾಯಿ ದರ್ಶನ ಮಾಡಿದ್ರೆ ದೇವಾನುದೇವತೆಗಳ ದರ್ಶನ ಆಗ್ತಾರಂತ. ಕೊನೆ ಒಂದು ಮಾತು ಏನ್ ಹೇಳ್ತೀನಿ ಅಂತಂದ್ರ, ನಾವ್ ಎಲ್ಲೇ ಹೋಗಿ ಭಕ್ತಿ ಮಾಡಿ ಮೂರ್ತಿ ಮುಂದೆ ನಿಂತು ಏನು ಬೇಡ್ಕೊಡೋದು ಬೇಡ. ಇಲ್ಲೇ ನಾಗರ ಮುನ್ನೊಳಗೆ ನಡೆದ ಘಟನಾ. ಒಬ್ಬ ವಯಸ್ಸಾಗಿರ್ತಕ್ಕಂಥ ವ್ಯಕ್ತಿ ಲಪ್ಪ ಹೊಡೆದಿತ್ತು, ಲಾಡ್ಜ್ ಒಳಗೆ ತಂದು ಹಾಕಿದ್ರು. ಅವಾಗ ಅವನು ವ್ಯವಸ್ಥೆ ಮಾಡ್ತಕ್ಕಂಥ ಮನುಷ್ಯ ಬಿಟ್ಟು ಹೋದಾಗ ಸರ್ಕಾರಿ ದವಾಖಾನೆಗೆ ಅಡ್ಮಿಟ್ ಮಾಡ್ತೀನಿ ಅಂದಾಗ ಆ ವ್ಯಕ್ತಿ ಹೇಳ್ತಾನೆ, 83 ವರ್ಷದ ಮುದುಕ, ನಾನು ಬಹಳ ದೊಡ್ಡ ಶ್ರೀಮಂತ ಅದೀನಿ, ನನ್ನ ಮಗ ದಕ್ಷಿಣ ಆಫ್ರಿಕಾದಾಗ ಅದನ, ಕೆನಡಾ ಒಳಗೆ ನನ್ನ ಮಗಳದಾಳ, ನಾನು ಚಲೋ ದವಾಖಾನೆಗೆ ಹಾಕ್ರಿ ಅಂತಂದ. 2 ದಿನದಾಗ ಸತ್ತು ಹೋದವ. ಅವಾಗ ಅವ್ರ ಮಕ್ಕಳಿಗೆ ಫೋನ್ ಮಾಡಿದಾಗ ಏನ್ ಹೇಳ್ತಾರಂತಂದ್ರ, ಮಗ ಮತ್ತು ಮಗಳು ಹೆಂಗಾದ್ರೂ ಸತ್ ಹೋಗ್ಯಾನ, ನಾವು ಬಂದು ಏನ್ ಮಾಡೋದಕ್ಕೆ ಅಲ್ಲೇ ಮಣ್ಣು ಮಾಡ್ರಿ, ಬೇಕಾದ್ರೆ ಬಿಸಾಕ್ ಬಿಡ್ರಿ ಅಂತ ಹೇಳಿ. ಈ ಮಾತು ಯಾಕೆ ಕೇಳಾಕತ್ತೀನಿ ಅಂತಂದ್ರ, ಇದು ಕಲಿಯುಗ ಅದ. ನಮ್ಮ ಮಕ್ಕಳಿಗೆ ಶಿಕ್ಷಣ ಜೊತೆಗೆ ಅಧ್ಯಾತ್ಮದ ಸಂಸ್ಕಾರವನ್ನು ನೀಡ್ರಿ. ಈ ಸಂಸ್ಕಾರ ಕೊಟ್ರಿ ಅಂತಂದ್ರೆ ವೃದ್ಧಾಶ್ರಮಗಳ ಸಂಖ್ಯೆ ಹೆಚ್ಚಾಗೋದಿಲ್ಲ. ಯಾರು ನಿಜವಾಗ್ಲೂ ಇವತ್ತು ಕಲಿಯುಗದೊಳಗ ತಂದೆ ತಾಯಿಯನ್ನು ದೇವರಂತ ಪೂಜೆ ಮಾಡ್ತಾರ, ವೃದ್ಧಾಶ್ರಮಕ್ಕೆ ಸೇರಿಸಲಾರ್ದ ಅವ್ರ ಸೇವಾ ಯಾರು ಮಾಡ್ತಾರ ಅಂತವ್ರಿಗೆ ನಿಜವಾದ ಮುಕ್ತಿ ಆಗ್ತೈತಿ. ಸದಾಶಿವಮೂರ್ತಿಯ ಆಶೀರ್ವಾದ ಅವ್ರಿಗೆ ಆಗ್ತದ ಅಂತ ಹೇಳಿ ಕೊನೆಯದಾಗಿ ಬಬಲಾದಿ ಸದಾಶಿವಮೂರ್ತಿಯ ಕಾಲಜ್ಞಾನ ಇವತ್ತು ನಿಮ್ಮ ಊರೊಳಗಲ್ಲಿ ಇಡೀ ಜಗತ್ತಿಗೆ ಆಗ್ಯದ. ಏನ್ ಹೇಳಿದ್ದ ಅಂತಂದ್ರ, ಮಕ್ಕಳ ಭೂಮಿ ತೆಲಿ ಮ್ಯಾಗ ಬಾಳ ಅಧಿಕಾರ ಅದ ಅಂತೇಳಿ, ದೊಡ್ಡವ ದಿನ ಅಂತೇಳಿ, ಜ್ಞಾನಿಯ ದಿನ ಅಂತೇಳಿ, ಶ್ರೀಮಂತಿಕೆ ದಿನ ಅಂತೇಳಿ ಮೆರ್ಯಾಕ್ ಹೋಗ್ಬೇಡ್ರಿ. ಮುಂದಿನ ದಿನಮಾನಗಳು ಬಾಯಿಗೆ ಬಾಜಾಳಿಗೆ ಹಾಕೊಳ್ಳೋಕೆ ಕಾಲ ಬರ್ತದೆ, ಎಚ್ಚರ ಅಂತ ಹೇಳಿದ್ದ. ಕೋವಿಡ್ ಒಳಗೆ ಹಾಕಿವಿಲ್ಲ ಮಾಸ್ಕ, ಮೊದಲ ಮಹಾತ್ಮ ಹೇಳಿದ್ದ, ಬಿದ್ದೀವಿ ಒಂದಿವ್ರು ಮಕ್ಕಳಿರ, ಭೂಮಿ ಎದ್ದದ್ದು ಬಡದಿತ್ತು ಮಕ್ಕಳಿರ, ಹದ್ದು ಕಾಗಿ ಹರ್ಕೊಂಡು ತಿನ್ನುವ ದಿನಮಾನಗಳು ಬರ್ತಾವ, ಬಲು ಎಚ್ಚರ. ರೊಕ್ಕದ ಗಡಿಗೆ ಹೊತ್ತೊಯ್ಯುವಾಗ ಬಿಕ್ಕಿ ಬಿಕ್ಕಿ ಹತ್ತಿರು ಮಕ್ಕಳ್ರ ಅಂತ ಹೇಳ್ಯಾರ. ನೋಟು ಬದಲಾವಣೆ ಆದಾಗ ಎಲ್ಲ ಅನುಭವಿಸ್ತೀವಿ. ಅದಕ್ಕೆ ಮಹಾತ್ಮರು ಹಿಂದೂ ಜೀವಂತದಾರ, ಹಿಂದೂ ಜೀವಂತದಾರ, ಮುಂದೂ ಇರ್ತಾರ, ಅವ್ರು ನೋಡ್ತಿರ್ತಾರ ಅಂತೇಳಿ ಭಕ್ತಿಯಿಂದ ಜೀವನ ಮಾಡಿ ಮುಕ್ತಿ ಪಡೆಯೋಣ ಅಂತೇಳಿ ನನ್ನೇಳು ಮಾತುಗಳನ್ನು ತಮ್ಮೆಲ್ಲರೂ ಪಾಲಿಸ್ತಾರೆ. ಪರಮ ಪೂಜ್ಯ ಶಶಿಕಾಂತ್ ಗುರುಜಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಇನ್ನ ಮುಂದಿನ ಒಂದು 2 ನಿಮಿಷ ಮಾತನಾಡಲು ನಮ್ಮ ಕಾಗವಾಡ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ರಾಜಣ್ಣ ಕಾಗೆ ಅವರಿಗೆ ನಾನು ಬರಮಾಡಿಕೊಳ್ತೀನಿ. ಅದರ ಮುಂಚೆ ನಾನು ಒಂದು ಮಾತು ಅಣ್ಣಗಳಿಗೆ ಹೇಳ್ತೀನಿ. ಯಾಕಂದರೆ ನೀವು 10 ವರ್ಷದಿಂದ ಅಣ್ಣಾರು ನೀವು ಬಂದಿದ್ರಿ. ಯಾಕಂದರೆ ನಮ್ಮ 10-15 ವರ್ಷದಿಂದ ನಮ್ಮ ಮಲ್ಲುವಸ ಅಂದರೆ ನಮ್ಮ ಅಚ್ಚಾರೆ ಇಚ್ಚಂಕರಂಜಿ ಅವ್ರು ಇದ್ರೆ, ಅವಾಗ ಈ ಬಿಲ್ಡಿಂಗ್ ಒಟ್ಟು ಒಂದು 7-8 ಫೂಟ್ ಅಷ್ಟೇ ಐತ್ರಿ. ಮ್ಯಾಲ ಪತ್ರಾಸಿದ್ದು ಮತ್ತು ಒಂದು ಗಾಡಿ ಅಷ್ಟೇ ಐತ್ರಿ. ನೀವು ಬಂದ ಒಳಗೆ ನಮ್ಮ ಮಲ್ಲುವಸ ನಿಮಗೊಂದು ಶಾಲೆ ಹಾಕಿ ಒಂದು ಟೋಪಿ ಹಾಕಿ ನಿಮ್ಗೆ ಸನ್ಮಾನ ಮಾಡಿದ್ರು. ಅಂದರೆ ಈಗೇನು ಕೃಷ್ಣ ಚಿತ್ತೂರೊಳಗೆ ಒಗ್ನಿಮಾರ ಅಂದ್ರೆ ಒಂದು ಕೃಷ್ಣ ಚಿತ್ತೂರದ ಒಂದು ಶಕ್ತಿ ಕೇಂದ್ರ.
ಈ ಮಂದಿ ಯಾವ್ದ ವಿಚಾರ ಮಾಡ್ತಾರಲ್ಲ ಅದ ನಮ್ಮ ಕೃಷ್ಣ ಕಿತ್ತೂರ ಆಗತ್ತೆ. ಅದೇ ರೀತಿ ಇವತ್ತು ನಮ್ಮ ಸದಾಶಿವ ಗುಪ್ತ್ಯಾಂದ ಅವರ ಈ ಒಂದು ಬಿಲ್ಡಿಂಗ್ ಮಾಡ್ಯಾರು. ನಿಮ್ಮ ಸಹಕಾರ ನಮ್ಮ ಎಲ್ಲ ಮಂದಿ ಮೇಲೆ ಇರಲಿ ಅಂತ ಹೇಳ್ತಾ ನಿಮ್ಗೆ ನಾ ಮೈಸೂರು ಹೇಳ್ತೀನಿ. ಧನ್ಯವಾದಗಳು. ಇವತ್ತಿನ ದಿವಸ ಕೃಷ್ಣೂರು ಗ್ರಾಮದಲ್ಲಿ ಈ ಒಂದು ಸಪ್ತಾಹ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ ನಿಮ್ಮೂರಿನವರೇ ಆದ ಬಸವೇಶ್ವರ ಮಹಾಸ್ವಾಮಿಗಳ ಅಡದಾಬರಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ನಡೆಸಿ ಸದಾಶಿವ ಅಜ್ಜ ಅವರಲ್ಲಿಯೂ ಅಡದಾವರಗಳಲ್ಲಿ ನಮನಸ್ತಕನಾಗಿ ಶಶಿಕಾಂತ್ ಗುರೂಜಿ ಅವರಲ್ಲಿಯೂ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಿ ಕೊಡಗಾನೂರು ಮಹಾಸ್ವಾಮಿಗಳಲ್ಲಿ ಬಿ ವಂದಿಸಿ ಪಂಚಾಕ್ಷರಯ್ಯ ಹಿರೇಮಠ ಗುರುಗಳಲ್ಲಿಯೂ ನಮಸ್ಕರಿಸಿ ಇದುವರೆಗೆ ಶಶಿಕಾಂತ್ ಅಜ್ಜ ಅವರು ಬಹಳ ಮಾರ್ಮಿಕವಾಗಿ ಮಾತಾಡಿದರು. ಅವರು ಹಿಂದಿನ ಆದ ಘಟನೆಗಳ ಬಗ್ಗೆ ಮಾತಾಡಿದರು. ನಾನು ಹೋದ ವರ್ಷ ಆದಂಥ ಒಂದು ಘಟನೆಗಳ ಬಗ್ಗೆ ಹೇಳಕ್ಕೆ ಬಯಸ್ತೇನೆ. ನಾನು ಒಂದು ಕಾರ್ಯಕ್ರಮದಲ್ಲಿ ಕಿರಣಿಗೆಯಲ್ಲಿ ಕಾರ್ಯಕ್ರಮ ಅಚಾನಕವಾಗಿ ಸದಾಶಿವ ಮುತ್ಯ ಅವರು ಆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದರು. ಚುನಾವಣೆ ಮುಂದಿತ್ತು. ಆ ಸಂದರ್ಭದಲ್ಲಿ ನಾನಾ ಲೀಡರ್ಗಳು, ಪ್ರಮುಖರು, ಸ್ವಾಮಿಗಳು ಎಲ್ಲರೂ ಇದ್ದರು. ಅವಾಗ ಇನ್ನು ಚುನಾವಣೆ ಘೋಷಣೆನೂ ಆಗಿರ್ಕಿಲ್ಲ. ಅವಾಗ ಅಂದ್ರೆ ನಾ ಹೇಳೋ ಉದ್ದೇಶ ಒಂದು ನುಡಿಗಳ ಆಟೋಮೆಟಿಕ್ ಹೆಂಗೆ ಬರ್ತಾವ ಅವ್ರ ಬಾಯಲ್ಲಿ, ಅದು ಹೆಂಗೆ ಸತ್ಯ ಆಗ್ತಿದೆ ಅನ್ನೋದು. ಒಂದು ಬಸವೇಶ್ವರ ಪುತ್ಳೆಯನ್ನು ಆ ದಿವಸ ಯುವಕರ ನಮ್ಮೂರಿಗೆ ಒಂದು ಬಸವೇಶ್ವರ ಸರ್ಕಾರ ಮಾಡಿದ್ವಿ, ಅಲ್ಲಿ ಒಂದು ಪುತ್ಳೆ ತಂದು ಕೊಡ್ರಿ ನಮಗ ಅಂತೇಳಿ ಒಂದು ಬೇಡಿಕೆಯನ್ನು ಇಟ್ಟಿದ್ರು. ಅವಾಗ ಸದಾಶಿವ ಅಜ್ಜ ಒಂದು ಮಾತು ಹೇಳಿದ್ರು, ಯಾರು ತೆರೆಗೆಡ್ಸ್ಕೊಳಕ್ ಹೋಗ್ಬೇಡ್ರಿ, ರಾಜೀವ್ ಕಾಗೆ ಅವ್ರು ಮುಂದಿನ ಸಲ ಆಸೆ ಬರ್ತಾರು, ನಿಮ್ಮ ಬಸವೇಶ್ವರ ಪುತ್ಳಿಯನ್ನು ಮಾಡ್ತಾರು ಅಂತೇಳಿ ಅವಾಗ ಮುಗಿದ್ರು. ಇವತ್ತು ಆ ಮಾತ ಹೌದಿಲ್ರಿ, ನಾ ಆಚೆ ಬಂದಿಲ್ರಿ, ಪುತ್ಳಿಯನ್ನ ಎಲ್ಲ ಮಾಡ್ಬೇಕಾಗಿದೆ. ನೋಡ್ರಿ ಖುಷಿ ಅಂತ ನಮ್ಮ ಪಿ ಎ ಗೊತ್ತಿದ್ದ ನನಗೆ ಗೊತ್ತಿಲ್ಲ. ಹಜಾರ್ ಮಾತು ಸಾರ್ಕೆ ಮಾइक बंद ಬೆಳಕತ್ತೈತಿ. जिंदगी में माइक पर और जवानी पर कभी विश्वास नहीं रखना. ಜವಾನಿ ಏನ್ ಮಾಡ್ತೀವಿ ಎಲ್ಲ ಕುಂತವ್ರು ಹುಡುಗರು ಇಲ್ಲಿ ಯಾವಾಗ ನೀವೇನ್ ಮಾಡ್ತೀರಿ ಹೇಳಕ್ಕಾಗಲ್ಲ, ಈ ಮೈಕ್ ಯಾವಾಗ ಏನ್ ಮಾಡ್ತೀರಿ ಹೇಳಕ್ಕಾಗಲ್ಲ. ನನ್ನೂ ಕಲಿಸಿದ್ದೀರಿ. ನಿಮ್ಮನ್ನಿನ ಕೆಲವು ಯುವಕರು, ಅಗ್ನಿ ಮರದ ಕೆಲವು ಯುವಕರು ಬಂದು ಸಪ್ತಾಹ ಕಾರ್ಯಕ್ರಮ ಐತಿ ಬರಬೇಕು ತಾವೆಲ್ಲ ಅಂದಾಗ ಬಂದಿದ್ದೀನಿ. ಮತ್ತು ನಾ ಒಟ್ಟ 5 ಮಿನಿಟ್ನಾಗ ನಾನು ಹೇಳ್ರಲ್ಲ, 5 ಮಿನಿಟ್ನಲ್ಲಿ ತಮ್ಮ ನುಡಿಗಳನ್ನ ಆಡಬೇಕು. ನಾಯನ 5 ಮಿನಿಟ್ನಾಗ ನಮ್ಮನ್ನು ಕರೆಸಿದ ಬಳಕೆ ಮುಂದಿನ ವರ್ಷ ಎಲ್ಲಾರನ್ನು ಕರೆಸಿದ್ರೆ ಈ ಭಾಡ್ಯಾನ ಕರೆಸಬೇಡ ಅಂತ ನೀವು ಅನ್ಬೇಕು. ನಾ ಈಗ ಒಂದಾಗಿದ್ವಿ 4 ಗಂಟೆ ತನಕ ನನ್ನ ಕಾರ್ಯಕ್ರಮ ಮುಗಿಸ್ತೇನೆ. ಜೀವನ ಅಂದ್ರೆ ಕೇವಲ ದುಡಿದು ತಿನ್ನೋದು ಸಂಸಾರ ಮಾಡೋದಲ್ಲ. ಇವತ್ತು ಜಾತಿ, ಮತ, ಪಂಥ ಇವೆಲ್ಲ ಹೋರಾಶಿ, ಪ್ರೀತಿ, ವಿಶ್ವಾಸ, ಒಬ್ರಿಗೊಬ್ರು ಒಂದೇ ತಾಯಿಯ ಮಕ್ಕಳು, ನಾನು ಬದುಕಬೇಕು, ಬೇರೆಯವರು ಬದುಕಬೇಕು, ಎಲ್ಲರೂ ಸಂತೋಷವಾಗಿರಬೇಕು, ಎಲ್ಲರೂ ಸಂತೋಷವಾಗಿ ಬಾಳಬೇಕು, ಎಲ್ಲರೂ ಸಂತೋಷವಾಗಿ ಬಿಟ್ಟು ಹೋಗಬೇಕು. ಇದೇ ಜೀವನ. ಇವತ್ತು ಕೇವಲ ನಾವು ಹಣವನ್ನು ಸಂಪಾದಿಸಿದ್ರೆ ಅಲ್ಲಿ ಸುಖ ಇರೋದಲ್ಲ. ಬಹಳ ಜನರಲ್ಲಿ
ಬಹಳ ತಪ್ಪ ಕಲ್ಪನೆಗಳಿಂದ ನಾವು ಬದುಕ್ತಾ ಇದ್ದೇವೆ. ದೇವರು ನಮಗ ಈ ಭೂಮಿ ತೆರೆ ಮೇಲೆ ಮಾನವನಾಗಿ ಕಳಿಸಿದಾನಲ್ಲ, ಯಾವ ಜನ್ಮದ ಪುಣ್ಯ ಇವತ್ತು ನಾವು ಮನುಷ್ಯರಾಗಿ ಈ ಭೂಮಿ ತೆರೆ ಮೇಲೆ ಬಂದಿದ್ದೀವಿ. ಆದ್ರೆ ನಮ್ಮ ಅರ್ಥನ ಮಾಡ್ಕೋತಾ ಇಲ್ಲ. ನಾವು ಬದುಕಬೇಕು, ಎಲ್ಲರನ್ನು ವಿಶ್ವಾಸ ತಗೊಂಡು ಬರಬೇಕು, ನನ್ನವರು ತನ್ನವರು ತರಬೇಕು ಅನ್ನುವಂಥದ್ದು ಒಟ್ಟ ಮರೆತು ಬೇರೆಯವರ ನಮ್ಮ ಚಿಂತನೆ ಬಿಟ್ಟು ಬೇರೆ ಚಿಂತನೆ ಒಳಗೆ ನಾವೆಲ್ಲ ಸಾಯ್ತಾ ಇದ್ದೀವಿ, ಕೊನೆಗೆ ಸಾಯ್ತಾ ಇದ್ದೀವಿ. ಒಂದು ಉದಾಹರಣೆ ಕೊಡ್ತೇನೆ. ಒಬ್ಬ ಯಮ ಒಬ್ಬರು ಕರೀಲಿಕ್ಕೆ ಬಂದವ. ಯಮ ಅವನ ಸಮಯ ಮುಗಿದಿತ್ತು. ಅವನ ಕರೀಲಿಕ್ಕೆ ಬಂದಾಗ ಮೊದಲು ನೀರಡಿಗೆ ಇತ್ತು ಬಹಳ ಯಮನಿಗೆ. ಮನೆ ಯಾರು ಇದ್ದಾಗಿಲ್ಲ. ಒಬ್ಬ ವಯಸ್ಸಾದ ಮನುಷ್ಯ ಇದ್ದವ. ಅವಾಗ ನನಗೆ ಸ್ವಲ್ಪ ನೀರು ಬೇಕಾದವು, ನೀರು ಕೊಡು ಅಂದಾಗ ಅವನು ಯಮ ನನ್ನ ಜೀವ ಒಯ್ಲಾಕ್ ಬಂದಿದ್ದಾನ ಅನ್ನೋದು ಆ ಮನುಷ್ಯನಿಗೆ ಗೊತ್ತಿರ್ಲಿಲ್ಲ. ಏನೋ ಪಾಪ ಯಾವ ಹಾದಿ ಹೋಗವ ಹೊಂಟಿದಾನು, ನೀರು ಬೀಳ್ತಾ ಇದ್ದಾನ ಅಂತೇಳಿ ಒಂದು ಚೆರಿಗೆ ನೀರು ಕೊಡ್ತಾನು. ಆ ಚೆರಿಗೆ ನೀರು ಕುಡಿದ ಬಳಕ ಅವ ಯಮ ಹೇಳ್ತಾನ, ನನಗೆ ನೀರು ಕೊಟ್ಟಿ ನಾ ತೃಪ್ತಿ ಆಯ್ತು, ನನ್ನ ಎರಡಿಕೆ ಆಯ್ತು, ಈಗ ಹೇಳ್ತೀನಿ ನಾನು ಯಾರಿಗೂ, ನಾನು ಯಮ ಇದ್ದೀನಿ, ನಿನ್ನ ಮೇಲೆ ಬೈಲಿಕ್ಕೆ ಬಂದಿದ್ದೀನಿ. ಅವಾಗ ಮನುಷ್ಯನಿಗೆ ಸ್ವಲ್ಪ ದುಃಖ ಆದೈತಿ. ಏನು ಮಾರಾಯ, ಇದೇ ಒಂದು ನೀರು ಕೊಟ್ಟಿದ್ದೀನಿ ನಿನಗ, ನನ್ನ ವೈಲಾಗಿ ಬಂದಿದೆ. ಅವಾಗ ಯಮ ಹೇಳ್ತಾನು, ಅದಕ್ಕ ನಿನಗೊಂದು ಚಾನ್ಸ್ ಕೊಡ್ತೇನೆ ಅಂತ ಹೇಳ್ತಾನ. 5 ವರವನ್ನು ಕೊಡ್ತೇನೆ ನಿನಗೆ, ಒಂದು ಬುಕ್ ಮ್ಯಾಗ ಬರೆದುಕೊಳ್ಬೇಕು ನೀ. 5 ವರ ಪಡೆದಾಗ ಅವಾಗ ನಾ ಮುಂದೆ ವಿಚಾರ ಮಾಡ್ತೀನಿ, ನೀನು ಒಯ್ಯುದೋ ಅಥವಾ ಬಿಡುದು. ಯಾಕಂದ್ರೆ ನಿನಗೆ ಯಾಕೆ ಚಾನ್ಸ್ ಕೊಡ್ತೇನೆ ಅಂದ್ರೆ, ನಿನ್ನ ಮನ್ಯಾಗ ನಾನು ನೀರು ಕುಡಿದಿದ್ದೀನಿ, ಇಲ್ಲಕ್ಕೆ ನನಗೆ ಮ್ಯಾಗಿನ ಆಜ್ಞೆ ಐತಿ, ನನ್ನ ಡೈರೆಕ್ಟ್ ಒಯ್ಯಬೇಕಂತ ಹೇಳಿ. ಅವಾಗ ಒಂದು ಪುಸ್ತಕ ಕೊಡ್ತಾನ. ನಾವು ಇಂಥ ಒಂದು ಪುಸ್ತಕ ಇರ್ತೈತಿ. ಮೊದಲೇ ಪಾನ ತೆಗಿತೆ ನಾವು ಬರಿಬೇಕಂತಿರೋದ, ಅಲ್ಲಿ ಬರ್ದಿರ್ತೈತಿ. ಅನ್ನಸವನ್ನಾಗ ಹೊಲದಾಗ ನೇಗಿಲ ಹೊಡಿದಾಗ ಒಂದು ಕೊಡ ಹೊಡ್ತೈತಿ ದೊಡ್ಡದ. ಆ ಕೊಡದಾಗ ಮುತ್ತ, ರತ್ನ, ಬೆಳ್ಳಿ, ಬಂಗಾರ ಎಲ್ಲ ಇರ್ತೈತಿ. ಅನ್ನಸವಣ್ಣನ ಜೀವನ ಉಜ್ವಲ ಆತೈತಿ ಅದು ಬರ್ದಿರ್ತೈತಿ. ಇವಾಗ ಅನ್ನ ಸಾವನ್ನ ನೋಡಕ್ಕಾಗುದು. ಇವೇನು ಬೈತಾನು, ಅನ್ನ ಸಾವನ್ನ ಗಳೆ ಹೊಡಿಯೋದ ಕೊಡ ಹತ್ಲಿ, ಆದ್ರ ಹತ್ರಾಗ ಬೆಳ್ಳಿ, ಬಂಗಾರ, ಮುತ್ತ, ರತ್ನ ಇರಬಾರದು, ಜೋಳ, ಹಾಮ, ಏಡಿ ಎಲ್ಲ ಇರಬೇಕು ಅಂತ ಅವ್ನು ಬರಿತಾನ. ಮತ್ತೊಂದು ಪಾಣ ತೆಗಿತಾನ, ಅಲ್ಲಿ ಬರ್ದಿರ್ತೈತಿ, ಅಶೋಕ್ ಇಚ್ಚಲಕರಂಜಿ ಮುಂದಿನ ಸಲ MLA ಎಲೆಕ್ಷನ್ ನಿಲ್ತಾನು, ಗೆದ್ದು ಬರ್ತಾನು, ಮಂತ್ರಿ ಆತಾನು ಅಂತ ಬರ್ದಿರ್ತೈತಿ. ಆಮೇಲೆ ಅವನು ನೋಡ್ತಲ್ಲ ಅದನ್ನ, ಅವೇನು ಬರೀತಾನು, ಅಶೋಕ್ ಮುಂದಿನ ಸಲ MLA ಆಗಬಾರ್ದು, ಮಿನಿಸ್ಟರ್ ಆಗಬಾರ್ದು, ಅವನು ಪಂಚಾಯತಿಗೂ ಗೆಲ್ಲಬಾರದು ಅಂತ ಇವ್ ಬರೀತಾನ. ಮತ್ತೊಂದು 3ನೇ ಬಂದಾಗ ಹೋದ, ಅಲ್ಲಿ ಒಂದು 10 ಕೋಟಿ ರೂಪಾಯಿ ಒಬ್ಬಗ ಈ ಅಕ್ಕ ಕುಯ್ತಾರೆ, ಇವ್ರಿಗೆ ಲಾಟ್ರಿ ಹತ್ತಿದ್ರೆ ಬರ್ದಂತ. ಇವ್ ಸುಮ್ ಕೊಡ್ಬೇಕಲ್ಲ, ಆಕೆಗೆ ಹೇಳ್ತಾರೆ, ಇವ್ಗೆ ಅಂತ ತ್ರಾಸ ಆಗಿರ್ತಾವ. ಆಕೆಗೆ ಲಾಟ್ರಿ ಹತ್ತಬಾರ್ದು, ಆಕೆ ಹಂಗ ಬಿಕ್ಕಿ ಬೇಡಿ ಬೆಳಿಬೇಕು ಅಂತೇಳಿ ಇವ್ ಬರೀತಾನ. ಆ ಪುಸ್ತಕ ಕಸ್ಕೋತಾನ ಯಮ. ನನ್ನ ಟೈಮ್ ಆಯ್ತು, 5 ಮಿನಿಟ್ ಕೊಟ್ಟಿಲ್ಲ ನನಗೆ. ಅವಾಗ ಯಮ ಊದ್ತಾನ, ಅವೆಲ್ಲ ಬರೆದು ಊದ್ತಾನ. ಲೋ ಉತ್ಸಾಹ ಮೂರ್ಖ ಮಾನವ, ನಿನ್ನ ಸಲುವಾಗಿ ಏನಾದ್ರೆ ಬರ್ಕೋತ ನಾನು ಆ ಪುಸ್ತಕ ಕೊಟ್ಟಿದ್ದೀನಿ, ಬೇರೆದವ್ರು ಕೆಳಕ ಬರ್ದಿನಿ, ನಿನಗೆ ಹೆಂಗ ಸುಖ ಆಗುದಾ? ನಡಿ, ನನ್ನ ಇಲ್ಲಿ ಇರ್ಲಾಕ ಯೋಗ್ಯಲ್ಲ, ನಿನ್ನ ಮ್ಯಾಗ ಹೋಯ್ತ ಅಂತೇಳಿ ಅವ್ನ ಮ್ಯಾಗ ಹೋದ. ಅದಕ್ಕೆ ನಾವು ಜೀವನ ಹೆಂಗೆ ಎಲ್ಲ ಹಾಳು ಮಾಡ್ಕೊಳಕತ್ತೀವಿ ಅಂದ್ರೆ, ಬೇರೆದ ಒಂದು ಕಬ್ಬು ಒಂದು 100 ಟನ್ ಆಯ್ತದ, ನಾವು 100 ಟನ್ ಆಯ್ತದ, ನಮಗ್ ತ್ರಾಸಲ್ಲ. ಇದು ಅಲ್ಲ, ಅವ್ನು 1000 ಟನ್ ಆಗಲಿ, ಅವ್ನು ಒಳ್ಳೇದಿಂದ ಬಾಳಿ ಬದುಕಲಕ್ಕೆ ಯಾವಾಗ ನಾವು ಬರ್ತೀವಲ್ಲ ಅವಾಗ ನಮ್ಮ ದೇವ್ರು ಒಳ್ಳೇದು ಮಾಡ್ತಾನೆ. ಈ ಜಾತೀಯತೆ ಅನ್ನೋದು ನಮ್ಮ ದೇಶದಲ್ಲಿ ಒಂದು ಕ್ಯಾನ್ಸರ್ ರೋಗ ಇದ್ದಂಗೆ. ನಾವು ಯಾವಾಗ ಈ ಜಾತಿ, ಭಾಷೆ, ನಾವೆಲ್ಲರೂ ಒಂದು ಏನೈತಿ, ಎಷ್ಟು ದಿವಸ ಬದುಕುದೈತಿ, ಎಷ್ಟು ದಿವಸ ಬದುಕುದೈತಿ ಎಲ್ಲಾರು? 10 ವರ್ಷ, 20 ವರ್ಷ, 40 ವರ್ಷ, 50 ವರ್ಷ ಚಂದಂಗಿ ಬಾಳಿ ಒಳ್ಳೇದು ಅನಿಸ್ಕೊಂಡ್
ಹೋಗ್ಲಿಕ್ಕೆ ನಮ್ಮತ್ತೇನು ಟೈಮ್ ಇಲ್ಲ, ಕೆಟ್ಟ ಮಾಡ್ಲಿಕ್ಕೆ ಟೈಮ್ ಇದೆ. ನೋಡ್ರಿ ಈಗ ಒಕ್ಕಲ್ತನ ಮಣಿತನದಾಗ ಯಾರು ಹೆಣ್ಣು ಕೊಡ್ಲಾಕತ್ತಿಲ್ಲ. ಕೊಡ್ತಾರೆ ನೀವೇ ಯಾರೇ? ಅವ ಅಗ್ರಿಕಲ್ಚರ್ ಮಾಡೋದಂತ ಬೇಕಾದಷ್ಟು ಅವನದಾಗ ಶ್ರೀ ಸಂಪತ್ತಿ ಎಲ್ಲ ಇರ್ತೈತಿ. ಇಲ್ರಿ ನೌಕರಿ ಬೇಕ್ರಿ. ನಾವು ಸುಡುಗಾಡ ನೌಕರಿ ಹೋಗಿ ಯಾರು ಮಾಡ್ತೀವಿ? ಬೆಂಗಳೂರದಾಗ ನಾ 25 ವರ್ಷ ಆಯ್ತಾಕ ಬೆಂಗಳೂರದಾಗ ಇದೀನಿ. ಗಂಡ ಹೆಂಡತಿ ನೌಕರಿ ಮಾಡ್ತಿರ್ತಾರು. ಹರಿವತ್ತು ಅವ್ ಬಿ ನೌಕರಿ ಹೋಗ್ತಾ, ಆ ಹೆಣ್ಮಗಳು ನೌಕರಿ ಹೋಗ್ತಾಳು, ಎಲ್ಲೋ ಹೋಟೆಲ್ದಾಗ ತಿರ್ತಾರು, ಎಲ್ಲೇ ಬಾಳ್ತಾವು. ಯಾವ ರೋಗ 2 ವರ್ಷದಾಗ ಹುಟ್ಟಕತ್ತಾವು. ನೌಕರಿ ಇತ್ತು ಹೊಲ ಕೇಳ್ತೇರಿ, ಹೊಲ ಇತ್ತು ನೌಕರಿ ಕೇಳ್ತೇರಿ. ಎಲ್ಲಾರು ನೌಕರಿ ಮಾಡೋರು ಇಲ್ಲದಾರ ಗೌಡ್ರು ಇಲ್ಲದಾರ ಇಲ್ವಾದ್ರಿ ಅವ್ರು ನಮ್ಮ ಗೌಡ್ರು. ಒಂದು ದಿವಸ ಪರಿಸ್ಥಿತಿ ಸರ್ ಇವತ್ತೇ ಹೇಳ್ತೀನಿ ನಾನು, ನಿಮಗೆ ಶಕ್ತಿ ನಮ್ಗೆ. ಒಂದು ದಿವಸ ಎಲ್ಲಾ ದೇಶದ ಜನ ಈ ಒಕ್ಕಲತನಕ್ಕೆ ಮತ್ತೆ ಬರಬೇಕು. ಕೃಷ್ಣ ಕಿತ್ತೂರ್ದವ್ರು ಒಂದು ದಿವಸ ಜ್ವಾಳ ಗೋಧಿ ಕಬ್ಬ ಹಚ್ಚೋದು ಬಿಡ್ರಿ, ದೇಶ ಬಿಕ್ಕಿ ಬಿಡ್ದೈತಿ. ಅನ್ನದಾತರು ನಾವು, ಅನ್ನು ಕೊಡೋರು ನಾವು. ಅಕ್ಕಗಳು ಎಮ್ಮಿ ಹಂತಕಾಸು ಮಾಡ್ತೇವಿ, ಸಾಕ್ತೇವಿ, ಮೇವು ಒಗಿತೇವಿ. ನಮ್ಮ ಮಕ್ಕಳಿಗೆ ಒಂದು ಚೀಟ್ ಹಾಲು ಕೊಡಂಗಿಲ್ಲ, ಗೌಡ್ಯ ಬಂದ ಹರಿವತ್ತು ಹಾಕ್ತೇವಿ. ಯಾಕ? ಮುಂದಿನ ಭವಿಷ್ಯ ಸಲುವಾಗಿ. ನೋಡ್ರಿ ನಾವೆಷ್ಟು ಪೌಣ್ಯಾರ ಬಂದ್ರಂದ್ರೆ ಹಾಲು ಕೊಡ್ತೇವಿ, ಬೀಗರು ಬಂದ್ರೆ ಹಾಲು ಕೊಡ್ತೇವಿ. ಈಗ ನಮ್ಮಲ್ಲಿ ಒಂದು ಟ್ರೀಟ್ಮೆಂಟ್ ಐತಿ, ಗಂಡ ಹುಟ್ಟಬೇಕು, ಸುಡುಗಾಡ ಗಂಡು ಹುಟ್ಟಬೇಕು. ಎಲ್ಲರಿಗೂ ಗಂಡ ಹುಟ್ಟಿದ್ವು ಅಂದ್ರೆ ಅಳ್ಳ ಶುರು ಮಾಡ್ರಿ, ಹೆಣ್ಣು ಹುಟ್ಟಿದ್ವು ಅಂದ್ರೆ ಪೇಡೆ ಕೊಡ್ರಿ. ಒಬ್ಬ ನನ್ನ ಹತ್ಯಾಗ ಬಂದಿದ್ದ ಬನ್ನಿ ಎಷ್ಟಿ ಬಗ್ಗೆ ಅವ ಇಷ್ಟು ಕಾಲಿಲ್ಲ ಇತ್ತು ಅಂತ ಅಜ್ಜಾರ. ನನಗೆ 7 ಹೆಣ್ಣಿದಾವ್ರಿ, ಮತ್ತು ಹೊಲ ಇಲ್ಲ, ಮನಿ ಇಲ್ಲ, ನನಗೊಂದು ಮನಿ ಹಾಕಿಬಿಡ್ರಿ ಅಂತ ಬಂದಿದ್ದ ನಾವು. ಇಲ್ಲಿ ಚಲೋ ಇದೆ ಓನಿತ್ತ ಇನ್ನ 7 ಯಾಕೆ ಹೆಣ್ಣು ಹಡೋದು ಇವತ್ತು ಕೇಳಿ. ಗಂಡ ಅದಾವ ಅಂದಾಗ ಹಂಗೆ ಹಡ್ಕೋತ ಹೋದಿನ್ರಿ, ಹೆಣ್ಣು ಹುಟ್ಟಿದ್ವಿ ಅಂತ. ಅವಾಗ ಕೇಳಿ ನೀ ಯಾವ ಜೈ ಚಾಮರಾಜ್ ಒಡೆಯರ್ ಮೊಮ್ಮಗ? ನಿನಗೆ ಹೊಲ ಎಲ್ಲ ಮನೆಯಲ್ಲಿ ಗಂಡ ತೋದೆ ಯಾರು ಮಾಡಿದ್ದೀನಿ. ಅವಾಗ ನಾವು ಉದಾಹರಣೆ ಕೊಟ್ಟಾಕಗಳ 200 ಎಕರೆ ಜಮೀನು ಐತಿ ಏನ್ರಿ, ಒಂದು 10 ಕೋಟಿ ರೂಪಾಯಿ ಹೆಂಗ್ ಇನ್ಕಮ್ ಟ್ಯಾಕ್ಸ್ ಇದೇವರಕ್ಕೆ ಡಿಪಾಸಿಟ್ ಇದಾವ. ನಾ 2 ಹೆಣ್ಣು ಮ್ಯಾಗ ಅಪರೇಷನ್ ಮಾಡ್ಕೊಂಡಿದ್ದೇನೆ. ಏನ್ ರೋಗ ಐತಿ ನಮಗೆ? ನನ್ನ ಹೆಂಡತಿ ಶುದ್ಧ ಇದ್ರು, ನಾನು ಶುದ್ಧ ಇಲ್ಲ. 2 ಹೆಣ್ಣು ರೋಗ ಇಡ್ಕೊಂಡು ನೀವು ಅಡಬೇಡ್ರಿ. ಹೆಂಡತಿ ಇಲ್ಲ ಯಾಕ ಹೆಣ್ಣ ನೀವೆಲ್ಲ ಕೂತಿದ್ರಿ, ಹೆಣ್ಣಲ್ಲ ನಿಮ್ಮನ್ನ ಹುಟ್ಟಿದಾಗ ನೀವು ಹೋಗ್ಕೊಂಡು ಕುತ್ಕಿಸಿರ್ತೀರಂದ್ರೆ. ನಾ ಎಲ್ಲಿಯೂ ಮದುವೆ ಆದಾಗ ನನ್ನ ಕಾಲು ಬಿದ್ದಂದ್ರೆ ಹೆಣ್ಣಾದಿದ್ದೆ ಅಂತ ಹೇಳ್ತಾನೆ ನಾನು. ನನಗೆ 2 ನಿಮಗೂ ಹೆಣ್ಣಾಗುದ? ಎಲ್ಲಿ ಕೂಸ್ಕೋಗಿದ್ದಾರೆ ಈ ವರ್ಷದಾಗ 100 ಅದ್ರ ನೀವು ಕಳಿಸ್ತೀರೋ ಇಲ್ಲಿ ವಿಚಾರ ಮಾಡ್ರಿ. 100 ಕೂಸ್ಕೋಗಿದ್ದಾನ. ಅವಾಗ ಆಶೀರ್ವಾದ ಕೊಟ್ಟಿನಿ, ಹೆಣ್ಣೆ ಆದಿದೆ ನಿಮ್ಗೆ ಎಲ್ಲರಿಗೂ ಹೆಣ್ಣಾಗಿದ್ದಾವೆ. ಇನ್ನು ಮುಂದೆ ಯಾರಾದ್ರೂ ಕೂಸ ಕಸ ಇರ್ತದ್ರು ವಿಚಾರ ಮಾಡಿ. ಎಲ್ಲ ಸುಳ್ಳೆ ತೆಕ್ಕವುಳ, ಹೆಣ್ಣು ಗಂಡು ಯಾರು ಫರಕಿಲ್ಲ. ಇವತ್ತು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಸಾಹೇಬ್ ನಿಮ್ಗೆ ಗೊತ್ತಾದೈತಿ, ಚೀಫ್ ಸೆಕ್ರೆಟರಿ ಹೆಣ್ಮಗ ಶಾಲಿ ನಮ್ಮಲ್ಲಿ DC ಇದ್ರವರು. ಇವತ್ತು SP, IG, DIG ಎಲ್ಲ ಹೆಣ್ಮಕ್ಳು ಅದಾರ. ವಿಧಾನಸೌಧದಾಗ ನೀವು 5 ಗಂಟೆಗೆ ಸರ್ಕತ್ತ ಅಲ್ಲಿ ಹೋಗಿ ಬರ ನಿಂತು ಬಿಡ್ರಿ, ಸುಮ್ಮನೆ ಏನೋ ಮಾಡಬೇಡ್ರಿ. 100 ಹೆಣ್ಮಕ್ಳು ಬಂದ ಬಳಕ ಒಬ್ಬ ಹುಡುಗ ಬರ್ತಾನೆ ಕೆಲಸ ಮಾಡೋದು. ಅಲ್ಲಿ 1000 ಮಂದಿ ಹೆಣ್ಮಕ್ಳ ಕೆಲಸ ಮಾಡ್ತಾರೆ. ಈಗ ನನ್ನ ಮನಗಳು IAS ದಿಲ್ಲಿಗಿದ್ದರು, ಯಾಕೆ IAS ಆಗಲಿಲ್ಲ, ಇಂಜಿನಿಯರಿಂಗ್ ಪೈಲ ಹಿಡ್ಕೊಂಡು ಮತ್ತೆ ಅಲ್ಲಿ ದೊಡ್ಡ MLA ಹತ್ತಿರದ ಬೆಂಗಳೂರ್ಕ ದಿಲ್ಲಿಗೆ ಎಲ್ಲಿ ಶಾಲೆಗೆ ಇಲ್ಲೇ ನಮ್ಮ ಉಗಾರದಾಗ ಕನ್ನಡ ಶಾಲ್ಯಾಗ ಕಲ್ಲತ್ತ ಟಾಪ್ ಬಂದ ಆಕೆ EMC ಇಂಜಿನಿಯರಿಂಗ್ RV ಕಾಲೇಜ್ದಾಗ ಇಂಜಿನಿಯರಿಂಗ್ ಮಾಡಿ ಇವತ್ತು ನನ್ನ ಮಗ ಎಷ್ಟು ಪಗಾರ ತಗೋತಾನೆ ಹೇಳ್ರಿ? ತಿಂಗಳ 7 ಲಕ್ಷ ರೂಪಾಯಿ ಪಗಾರ. ಮೊದಲ ನಾವು ಗೌಡ್ರು ಉಡಾವ್ ಸುಳಿ ಮಕ್ಕಳು ಗಂಡು ಹುಡುಕಂತಂದ್ರೆ ದಾರು ಹುಡುಗ ಹೇಳ್ತೀವಿ.
ಈ ಹೆಣ್ಣು ಮಕ್ಕಳನ್ನ ಯಾಕೆ ಬೇಡ್ತಾರೆ ನೀವು? ನನ್ನ ಆಸ್ತಿಗೆ ಯಾರು ಇಬ್ರು ನನ್ನ ಮಕ್ಕಳು, ನನ್ನ ಆಸ್ತಿಗೆ ಯಾರೇ ಬರ್ರು, ಯಾರಿಲ್ಲ ನಮ್ಮಲ್ಲಿ ಸತ್ಬೇಕ, ನೀವು ಯಾರು ಮಾಡಿಟ್ರಿ ಅಂದಿರು, ಆ ಆಸ್ತಿ ಯಾಕೆ ಇಟ್ಟಿದ್ದೀರಿ, ನಿಮ್ಮ ಆಸ್ತಿ ನೀವು ಆ ಕಡೆ ಸಿಡಿರಿ, ಯಾರು ಬರ್ಲಾಕ್ ತಯಾರಿಲ್ಲ. ಅದ ಮಕ್ಕಳು ಇರ್ತದಂದ್ರೆ ನಮ್ಮ ಮನ್ಯಾಗ ಮುದುಕಿ ಒಂದು ಎರಡದಾವು ಯಾವಾಗ ಸಾಯ್ತಾವೆ, ಯಾರು ಗೊತ್ತಿವ್ರ ಅವನ ಯಾ ಸ್ವಸ್ಥ ಯಾರ ಅತ್ತಿ ಮಾವನ್ ನೋಡಾತಾರ್ರಿ, ಯಾರು ನೋಡ್ಲಾದಾರ? ಏಕತ್ರ ಕುಟುಂಬದಲ್ಲಿರಬೇಕು. ಈಗ ಅರ್ಧ ಬೇಡ್ಕೋರಿ, ಬ್ಯಾರೆ ಆಗ್ಲಾಕ್ ಹೋಗ್ಬೇಡ್ರಿ. ಒಕ್ಕಲತನದಾಗ ಹೆಣ್ಮಕ್ಳನ್ನ ಕೊಡ್ರಿ. ಒಕ್ಕಲತನದಾಗ ಹೆಣ್ಮಕ್ಳು ಎಷ್ಟು ಸುಖಿ ಇರ್ತಾವಲ್ಲ ಅಟ್ಟಿ ನೌಕರಿ ಮಣಿತನದಲ್ಲಿ ಇರೋದಲ್ಲ. ಈಗ ಯಾರು ಹೆಣ್ಮಕ್ಳು ಮನ್ಯಾಗ ಒಕ್ಕಲತನ ಮಾಡ್ಕೊಂಡು ಹೋದವ್ರ, ನಮ್ಮ ತಾಯಿ ನಮ್ಮ ಆಯಿ ನಮ್ಮ ಉತ್ತಾಸ ಎಲ್ಲ ರೊಟ್ಟಿ ಬೆಳಿತಿದ್ರು, ಗಿಚ್ಚ ಮ್ಯಾಗ ಬೆಳಿತಿದ್ರು, ಒಲೆಯಾಗ ಮಾಡ್ತಿದ್ರು. ಈಗ ಯಾರ ಹೆಣ್ಕಾಸು ಮಾಡ್ತಾರ್ರಿ ಹೆಣ್ಮಕ್ಳ, ಅವ್ರು ಉಳಿದವು ಹೆಣ್ಕಾಸು ಮಾಡ್ತಾರೆ. ಒಕ್ಕಲತನದಾಗ ಏನಾಗತ್ತೆ ನಿಮ್ಗೆ? ಈಗ ನನ್ನ ಹೆಂಡತಿ ನಮ್ಮ ಮಕ್ಕಳ ಒಕ್ಕಲತನ ಮಾಡ್ತಾರಲ್ಲ ನಮ್ದ, ಯಾರು ಹೆಂಗ ಹೆಣ್ಕಾಸು ಮಾಡ್ತಾರು? ಕೈ ಮೇಗಿನ ರೊಟ್ಟಿ ಯಾರು ಮಾಡ್ತಾರೆ? ಈಗ ಒಲಿ ಮೇಗಿನ ರೊಟ್ಟಿ ಯಾರು ಮಾಡ್ತಾರು? ದಬ್ಬ 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 ಬಾಯ್ ಕಲಾಸ ಇಟ್ಟು ಶಂಬರ್ ಹೋಳಿಗೆ ಮಾಡ್ತಾವಲ್ಲ ನೋಡ್ಬೇಕು. ಹಿಂಗ ಮ್ಯಾಗ ಎತ್ತಿದ್ರು ಏನು ಒಳಗೆ ತಿನ್ನೋದು, ಏನು ಕತ್ತಿನೋದು ಕರ್ಮ ನಮ್ದು. ಮತ್ತೆ ಅದು ಕೆಟ್ಟಂದ್ರೆ ಚೆಂಜಾಳಿ ಊಟ ಕರಾಗಲ್ಲ. ಹೋಳಿ ಭಾಳ ಚಲೋದಾವಂದ್ರೆ ಚೆಂಜಾಳಿ ಮಾತು ಹೋಳಿಗೆ ಮಾಡ್ತಾರೆ. ಅಂದ್ರೆ ಹೋಳಿ ಭಾಳ ಐತಂದ್ರೆ ಗಚ್ಚು ಹಾಕಿ ಹಿಂಚಿ, ಹೌದಿಲ್ಲ? ಮಕ್ಕಳಿಗೆ ಉಪ್ಪಿಟ, ಪಿಜ್ಜಾ, ಬರ್ಗರ ಇವನ್ನೆಲ್ಲ ಬಂದ್ ಮಾಡ್ರಿ. ಕಿಚ್ಚ ಮ್ಯಾಗಿನ ರೊಟ್ಟಿ, ನುಚ್ಚ, ಅಂಬಲಿ, ದೇಶಿ ಜವಾರಿ ಊಟ ಕೊಡ್ರಿ. ಹೆಂಗ ನೋಡ್ರಿ, ಹೋರಿಕೆ ಕಾಲ್ ಕೆಲ್ಬೇಕು. ಅಂದ್ರೆ ಏನು ಗಳಿಸ್ಬೇಡ್ರಿ, ನೀವು ಉಲಾವಣಿ ಗಳಿಸ್ಬೇಡ್ರಿ. ಮನೆಯಾಗ 2-3 ಇದ್ದೋದ್ರ ಫುಲ್ ಹಾಲು ಕೊಡಿಸ್ರಿ, ಬೆಳೆಸ್ರಿ. ಅದೇ ನಿಮ್ಮ ಆಸ್ತಿ. ಮೊಬೈಲ್ ಕೊಡ್ಬೇಡ್ರಿ. ಮೊಬೈಲ್ ಕೊಟ್ಟರೆ ಅದು ಹುಡುಗರು ಬುದ್ಧಿವಂತಿಕೆ ಆಗೋದಲ್ಲ, ಸಂಸ್ಕಾರ ಕೊಡ್ರಿ. ಗಂಡನ ಕೂಡ ಹೆಂಗ್ ಸಂಸಾರ ಮಾಡೋದ, ಹೆಂಗಿರುದ. ಈ ಹರ್ಯಾಣ ಚತ್ತಕ ಅಜ್ಜಾರ ಮನೆ ಹತ್ತ ದಿನ 10 ಕೇಸ್. ನಮ್ಮ ಹುಡುಗಿನ ಯಾವ ಓಡಿಸ್ಕೊಂಡು ಹೋಗಿದನ್ರಿ, ನಮ್ಮ ಹುಡುಗಿ ಓಡೋಗೈತ್ರಿ. ಇದ ಹರ್ಯಾಣ ಚತ್ತಕ ದಿನ. ಮೊನ್ನೆ ಒಂದು ಉದಾಹರಣೆ ಕೊಡ್ತಾನೆ. ಸಂಕೇಶ್ವರದ ಹುಡುಗಿ, ಒಬ್ಬ ಸುಳ್ಯಾವ ಹುಡುಗ ಮಾತಾಡಲಿಲ್ಲ, ಏನು ಬಂದ್ ಮಾಡ್ಲಿ ಬಿಟ್ಟು ಹೋದಿಲ್ಲ. ಬೇಡ್ರಿ, ಇವ್ನು ಯಾವ ಇದೇ ಸ್ವಯಂಗಳ ಹೇಳಿಲ್ಲ, ಇವ್ನ ತಂದೆ ಯಾರು ಹಚ್ಚಿದಾರ ಅವ್ರು ನೋಡ್ತೇವ್ರಿ. ಮರಾಠ ಹುಡುಗ ಮನ್ಸುಳವ ಲಿಂಗಾಯತದ ಹುಡುಗಿ ಸಂಕೇಶ್ವರದ ಮದುವೆ ಮಾಡ್ಕೊಂಡ್ರು, ಆಯ್ತು ಎಲ್ಲ ಆಯ್ತು. ಅವ್ರ ತಾಯಿ ತಂದೆ ಬಂದ್ರು, ನಾವ ಮುಂದಿತ್ತು ಮದುವೆ ಮಾಡ್ತೀವಿ, ನನ್ನ ಮನೆಗೆ ಬಾ ಒಂದು 4 ದಿವಸ ಅಂತಂದ್ರೆ ಹುಡುಗಿಲ್ಲ. ನನ್ನ ಓದ್ ಅವ್ರು ಮತ್ತೆ ತಿರುಗಿ ಕಳ್ಸಂಗಿಲ್ಲತ್ತೆ. ಅಕ್ಕಿ ತಿನ್ಯಾಗ ಹೋಣ ನಾಯಿ ಬಿಲ್ ಎಲ್ಲ ರೀ 20-30 ಮಂದಿ ಬಂದಿರೋದು ಸರ್. AB ಪಾಟೀಲ್ರ ಮತ್ತು ನಿಖಿಲ್ ಕತ್ತಿ ಎಲ್ಲ ಕಳ್ಸಿದ್ರು ರೀ ಸಂಕೇಶ್ವರದವ್ರು. ಚಲೋ ಮಾಡ್ತಾರೆ. ಸದ್ಭಕ್ತಿಯಿಂದ ನಮ್ಮ ಗುರು ಬಬಲಾದಿ ಈಶಾಗ ಹರಿಮಹಾವಿನ ಗಂಟೆ ಅವ್ರಿಗೆ ಕಿಚ್ಚಿನ ಗಂಟೆ ಕೊಲ್ಲಾಪುರದಲ್ಲಿ ದುರ್ಗ ಮಾಡೋ ಜನ ಕೊಲ್ಲುವುದ ಬರ್ತಾರೆ. ಪರಾಕ್ರಮಿ ಸದಾಶಿವ 1,80,000 पाँचों पे जगम सुधा फिर 3 लोग पूजा करे चलो वहाँ बैठे पूजा चलो बारो पहले सर